ಮರಳಿ ಹೋಬಳಿ ಕೊಪ್ಪಳ ಜಿಲ್ಲೆಯವರು, ಕೊಪ್ಪಳ ಜಿಲ್ಲೆ, ದೇ ಆರ್ ದೇರ್ ಆನ್ ದಿ ಲೈನ್. ಯು ಆಸ್ಕ್ ದೆಮ್ ಅವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ದೇ ಆರ್ ರೆಡಿ ಟು ಆನ್ಸರ್. ಏನು ಡ್ರಾಟ್ ಬಗ್ಗೆ ಏನ್ ಮಾಡಿದ್ದಾರೆ, ಏನ್ ಎಫೆಕ್ಟ್ ಆಗಿದೆ ಅಂತ ಅವ್ರಿಗೆ ಗುಲ್ಬರ್ಗ ಒಂದೆರಡು ಕೇಳ್ಬಿಟ್ಟು ಆಮೇಲೆ ನೀವು ಮುಂದುವರಿಸಿ, ಮಿಕ್ಕಿದ ವಿಲ್ ಟೇಕ್ ಇಟ್ ಅಪ್. ಚಾಮರಾಜನಗರದವರು ಬಹಳ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಇದೆ. ಇದು ಪರಮೇಶ್ವರ್, ಮರಳಿ ಹೋಬಳಿಯವರು ಲೈನ್ ಅಲ್ಲಿ ಇದ್ದಾರೆ, ನೀವು ಅವ್ರ ಹತ್ರ ಮಾತಾಡಿ ಆಮೇಲೆ ಚಾಮರಾಜನಗರಕ್ಕೆ ಬರೋಣ. ಫಸ್ಟ್ ಮರಳಿ ಶಿ ವಾಂಟ್ ಟು ಆನ್ಸರ್. ಹೆಣ್ಮಗಳು ನಿಂತ್ಕೊಂಡಿದ್ದಾಳೆ, ತಹಶೀಲ್ದಾರ್ ಇರ್ಬೇಕು ಅಂತ ಕಾಣ್ತದೆ. ತಹಶೀಲ್ದಾರ್ ಅಮ್ಮ ನೀನು? ಹೌದು ಸರ್. ಹಾ, ನೀವು ಮಾತಾಡಿ ಪರಮೇಶ್ವರ್. ಹೇಳಿ ಅಮ್ಮ ತಹಶೀಲ್ದಾರ್, ನಿಮ್ಮಲ್ಲಿ ಏನ್ ಪರಿಸ್ಥಿತಿ ಇದೆ, ಬರದ್ದೇನ್ ಪರಿಸ್ಥಿತಿ ಇದೆ ಹೇಳಿ. ಸರ್ ನಮಸ್ತೆ ಸರ್. ನಮ್ಮಲ್ಲಿ ಜೂನ್ 1 ಇಂದ ಈವರೆಗೂ 177.7 ಅಡಿಕೆ ಮಳೆ ಆಗ್ಬೇಕೇ ಆಗಿತ್ತು ಸರ್. ಆದ್ರೆ 46.4 ಅಷ್ಟೇ ಮಳೆ ಆಗಿದೆ ಸರ್. 74% ತೀವ್ರ ಕೊರತೆ ಆಗಿದೆ ಸರ್ ಮಳೆದು. ಇಲ್ಲಿ 25,000 ಹೆಕ್ಟರ್ ಬಿತ್ತನೆ ಆಗ್ಬೇಕಾಗಿದ್ದು ಕೇವಲ 9,283 ಹೆಕ್ಟರ್ ಬಿತ್ತನೆ ಆಗಿದೆ ಸರ್. 37% ಮಾತ್ರ ಆಗಿದೆ. ಇವತ್ತು ICC ಮೀಟಿಂಗ್ ಇದೆ ಸರ್, ತುಂಗಭದ್ರದು. ಅಲ್ಲೇನಾದ್ರೂ ನೀರ್ ಬಿಟ್ರೆ ಬಿತ್ತನೆ ಜಾಸ್ತಿ ಆಗ್ಬಹುದು ಸರ್. ಬೆಳೆಗಳೆಲ್ಲ ಫುಲ್ ಒಣಗಿ ಹೋಗಿದೆ ಸರ್. ಅಲ್ಲ, ಇಲ್ಲಿವರೆಗೂ ನೀವೇನ್ ಕ್ರಮ ತಗೊಂಡಿದ್ದಿಲ್ಲ? ಸ್ಟಾಟಿಸ್ಟಿಕ್ಸ್ ನಮ್ಮ ಹತ್ರನೂ ಇದೆ, ಬಂದಿದೆ ನಮ್ಗೆ. ಆದ್ರೆ ನೀವೇನ್ ಕ್ರಮ ತಗೊಂಡಿದ್ದೀರಿ, ರೈತರಿಗೆ ಯಾವ ತರ ನೆರವು ಕೊಟ್ಟಿದ್ದೀರಿ ಅಂತ ಅನ್ನೋದನ್ನ ಹೇಳಿ ಸರ್. ಈಗೆಲ್ಲ ಯಾರು ಬಿತ್ತನೆ ಮಾಡಿ ಬೆಳೆ ಹಾನಿ ಆಗಿದೆ ಅವ್ರಿಗೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಮಾಡಿಸ್ತಾ ಇದೀವಿ ಸರ್. ಎಲ್ಲ ಕವರ್ ಆಗಿದ್ದಾರೆ ಸರ್. 4,112 ರೈತರಿಗೆಲ್ಲ ಕ್ರಾಪ್ ಇನ್ಸೂರೆನ್ಸ್ ಆಗಿದೆ ಸರ್. ಕ್ರಾಪ್ ಇನ್ಶೂರೆನ್ಸ್ ಆಗ್ಲಿ ಅಥವಾ ಕ್ರಾಪ್ ಫೇಲ್ಯೂರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅದನ್ನ ನೀವು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಪ್ರಪೋಸಲ್ ಕಳ್ಸೋದಾಗ್ಲಿ, ಇವೆಲ್ಲ ಏನೇನ್ ಮಾಡಿದೀರಾ ಅಂತ ಸ್ವಲ್ಪ ಹೇಳಿ ಅಮ್ಮ. ಕ್ರಾಪ್ ಲಾಸ್ ಹೆಂಗೆ ಎಸ್ಟಿಮೇಟ್ ಮಾಡಿದೀರಾ? ಗೈಡ್ಲೈನ್ಸ್ ಪ್ರಕಾರ ಕ್ರಾಪ್ ಲಾಸ್ ಹೆಂಗೆ ಎಸ್ಟಿಮೇಟ್ ಮಾಡಿದೀರಾ? ಹೌದು ಸರ್. more than 75% ಇರೋದಕ್ಕೆಲ್ಲ ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ ಸರ್. ಅಲ್ಲ, ಹೇಳಿ ಅದನ್ನ. ಎಷ್ಟು ಎಕರೆನಲ್ಲಿ ಕ್ರಾಪ್ ಲಾಸ್ ಆಗಿದೆ, ಅದಕ್ಕೆ ಯಾವ ರೀತಿ ನೀವು ಎಸ್ಟಿಮೇಟ್ ಮಾಡಿದಿರಾ? ನಮ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಮಾಡಿದಿರಾ ಅದನ್ನ ಹೇಳಿ. ಯಾವ್ಯಾವ ಬೆಳೆ ಇದೆ, ಬೆಳೆ ಪ್ರಕಾರ ಮಾಡ್ಬೇಕಲ್ವಾ? ಯಾವ್ಯಾವ ಬೆಳೆ ಮಾಡಿದಿರಾ ಅದನ್ನ ಹೇಳಿ. ಮೇಜರ್ ಕ್ರಾಪ್ಸ್ ಯಾವ್ದು ನಿಮ್ಮಲ್ಲಿ? ಸರ್ ಮೇಜರ್ ಭತ್ತ, ಮೆಕ್ಕೆಜೋಳ ಇದೆ ಸರ್. ಹಾ, ಭತ್ತ ಎಷ್ಟು ಎಕರೆ ಇತ್ತು, ಅದನ್ನ ಎಷ್ಟು ಲಾಸ್ ಆಗಿದೆ ಈಗ ನಿಮ್ಗೆ, ಅದನ್ನ ಎಸ್ಟಿಮೇಟ್ ಹೆಂಗ್ ಮಾಡಿದಿರಿ? ಆಮೇಲೆ ಮುಂದೆ ಭತ್ತ ಈಗ ನೀರ್ ಬಿಡ್ತಾರೆ ಅಂತ ಹೇಳ್ತಾ ಇದ್ದೀರಾ, ನೀರ್ ಬಿಟ್ಟ ಮೇಲೆ ಏನು ಭತ್ತ ತಗೊಳ್ತೀರಾ ತಿರ್ಗಾ ಸೆಕೆಂಡ್ ಕ್ರಾಪ್? ಹೌದು ಸರ್, ನೀರ್ ಬಿಟ್ಟ ಮೇಲೆ ಭತ್ತ ತಗೊಳ್ತೀವಿ ಸರ್. ಏನು ರೈತರಿಗೆಲ್ಲ ಯಾವ ರೀತಿ ಕ್ರಮ ಮಾಡಿದಿರ ಹೇಳಿ. ಅವ್ರಿಗೆ ಹೆಂಗೆ ಅವರಿಗೆ ಪರಿಚಯ ಮಾಡ್ಬೇಕಲ್ಲ ನೀವು. ಅವ್ರ ಗಮನಕ್ಕೆ ಇದೆಲ್ಲ ಕಾರ್ಯಕ್ರಮ ಸರ್ಕಾರ ಮಾಡಿರೋದೆಲ್ಲ ಹೇಳ್ಬೇಕಲ್ಲಮ್ಮ. ಸರ್ ಹೌದು ಸರ್, ವಿಸಿಟ್ ಮಾಡಿ ಈಗ ಬೆಳೆ ಹಾನಿ ಆಗಿರೋದಕ್ಕೆಲ್ಲ ಹೇಳಿ ನೆಕ್ಸ್ಟ್ ಯಾವ ಬೆಳೆಗಳನ್ನ ಬಿತ್ತಬಹುದು, ನೀರ್ ಬಂದ್ರೆ ಮತ್ತೆ ಮಳೆ ಬಂದ್ರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಡಮ್ಮ ನೀನು. ಯು ಗೋ ಟು ದಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ರೆಡಿ ಆನ್ಸರ್. ಸರ್ ನಮಸ್ತೆ ಸರ್. ಹಾ ಹೇಳಿ ಸರ್. ಡೆಪ್ಟಿ ಸಿಎಂ ಏನೋ ಕ್ವಶನ್ ಕೇಳ್ತಾ ಇದಾರೆ, ಹೇಳಿ ಅದಕ್ಕೆ. ಸರ್ ನಮಸ್ತೆ ಸರ್. ಹೇಳಿಮ್ಮ, ನೀವು ಏನೇ ಕ್ರಾಪ್ ಲಾಸ್ ಎಸ್ಟಿಮೇಟ್ ಮಾಡಿದ್ಮೇಲೆ ಏನು ನೆಕ್ಸ್ಟ್ ಆಲ್ಟರ್ನೇಟಿವ್ ಕ್ರಾಪ್ ತಗೊಳ್ಳೋದಕ್ಕೆ ತಹಶೀಲ್ದಾರ್ ಹೇಳ್ತಾರೆ ನೀರ್ ಬಿಡ್ತಾ ಇದಾರೆ ಅಂತ. ನೀರ್ ಬಿಟ್ಟ ಮೇಲೆ ನೀವು ನೆಕ್ಸ್ಟ್ ಕ್ರಾಪ್ ತಗೊಳ್ಳೋದಕ್ಕೆ ಏನು ಮಾಡಿದ್ರೆ? ನಮಸ್ತೆ ಸರ್. ಈಗ ನೆಕ್ಸ್ಟ್ ನಾವು ರೈತರಿಗೆಲ್ಲ ಪರ್ಯಾಯವಾಗಿ ಅಂದ್ರೆ ಭತ್ತ, ನಮ್ಮಲ್ಲಿ ಭತ್ತ ಮೇಜರ್ ಬರುತ್ತೆ ಸರ್. ಸೊ ಈಗ ನೀರ್ ಬಿಡ್ಲಿಲ್ಲ ಅಂದ್ರೆ ನಾವು ಭತ್ತದ ಪರ್ಯಾಯವಾಗಿ ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಬೆಳೆಗಳನ್ನ ಅಂದ್ರೆ ಸಿರಿಧಾನ್ಯಗಳು ಸರ್, ರಾಗಿ, ನವಣೆ, ಸಜ್ಜೆ ಆ ತರದ್ದು, ಮತ್ತೆ ಹೆಸರು, ಉದ್ದು ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಬೆಳೆಗಳನ್ನ ಈಗ ಆಲ್ರೆಡಿ ಬೆಳಿಬೋದಂತ ರೈತರಿಗೆ ಸಾಕಷ್ಟು ಅವೇರ್ನೆಸ್ ಕ್ಯಾಂಪೇನ್ಸ್ ಎಲ್ಲ ಮಾಡಿ ತಿಳಿಸಲಾಗಿದೆ ಸರ್. ತಹಶೀಲ್ದಾರ್ಗೆ ಕೇಳಿ, ಈಗ ಇವರಿಗೆ ಏನು ಕ್ರಮ ತಗೊಂಡಿದ್ದಾರೆ, ಈ ಬರದಲ್ಲಿ ನೀವು ಏನೆಲ್ಲ ಕ್ರಮ ತಗೊಂಡಿದ್ದೀರಿ ಹೇಳಮ್ಮ. ಈಗ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ವಾ ಸರ್? ಕುಡಿಯೋ ನೀರಿಗೆ ನಗರ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇಲ್ಲ ಸರ್. ತಾಲೂಕಲ್ಲಿ ಸರ್ ಗ್ರಾಮೀಣ ಭಾಗದಲ್ಲಿ 8 ಗ್ರಾಮ ಪಂಚಾಯತ್ 11 ವಿಲೇಜ್ ಅಲ್ಲಿ ಸಮಸ್ಯೆಗಳಿದೆ ಸರ್. ನಿಮ್ಮ MLA ಅವರು ಟಾಸ್ಕ್ ಫೋರ್ಸ್ ಮೀಟಿಂಗ್ ಏನೋ ಮಾಡಿದಾರಮ್ಮ? MLA ಅವರು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದಾರಾ? ಆಗಿದೆ ಸರ್. 4 ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಆಗಿದೆ ಸರ್. 1 ಕೋಟಿ ರೂಪಾಯಿ ಒಂದು ಕ್ಷೇತ್ರಕ್ಕೆ ಕೊಟ್ಟಿರೋದು ನಿಮ್ಗೆ ಮನವಿದ್ಯಾ ಸರ್? ಇದೆ ಸರ್.
ಬರೀ ನೀರಿಗೆ ಬರೀ ನೀರು ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿದ್ಯಾ ನಿಮ್ಗೆ? ಸರ್ ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿದ್ಯಾ ಅಂದೆ. ಕುಡಿಯೋ ನೀರಿಗೆ ಆ 1 ಕೋಟಿನ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಿದ್ಯಾ? ಹೌದು ಸರ್, ಆಕ್ಷನ್ ಪ್ಲಾನ್ ರೆಡಿ ಮಾಡಿಸ್ತೀವಿ ಸರ್. ಸರ್ ನೆಕ್ಸ್ಟ್ ತಾಲೂಕಾ ತಗೊಳ್ತೀನಿ. ಸೇಡಂ ಮೇಡಮ್, ತಹಸೀಲ್ ಅವರೇ, ಇದು ಹಾನೂರ್ ತಾಲೂಕಾ ಇಸ್ ದ ಮೋಸ್ಟ್ ಅಫೆಕ್ಟೆಡ್ ಇನ್ ದ ಸ್ಟೇಟ್ ಕುಡಿಯೋ ನೀರಿನಲ್ಲಿ. ಅಲ್ಲಿ ಯಾರು RWS ಯಾರಿದ್ದಾರೆ ಅಲ್ಲಿ ಸ್ವಲ್ಪ ಡೆಪ್ಟಿ CM ಅವರಿಗೆ ಗಮನಕ್ಕೆ ತಗೊಂಡು ಬನ್ನಿ, ಯಾಕಂದ್ರೆ ಹಾನೂರು ಬಹಳ ಸಿವಿಯರ್ಲಿ ಅಫೆಕ್ಟೆಡ್ ಆಗಿದೆ. ಅಲ್ಲಿ ಹಿಒ ಇದ್ದಾರೆ. ರೂರಲ್ ವಾಟರ್ ಸಪ್ಲೈ ಯಾರಿಲ್ವಾ ಅಲ್ಲಿ ಕುಡಿಯೋ ನೀರಿಂದು? ಇಲ್ಲ ಸರ್, ಇವರು ಚಾಮರಾಜನಗರ, ಕೊಪ್ಪಳ. ಓಕೆ, ಸರಿ ಸರಿ ಸರಿ, ಕೊಪ್ಪಳ. ಓಕೆ, ಆಯ್ತು, ಕೂತ್ಕೊಳ್ಳಮ್ಮ. ಡೆಪ್ಟಿ CM ನೀವು ಕೇಳಿದ್ ಯಾವ ತಾಲೂಕ್ ಬೇಕು? ಯು ಗೋ ಇಟ್. ಅಲ್ಲ, ಈಗ ನಮ್ಗೆ ಹೇಳಿ, ಚಾಮರಾಜನಗರದ ತಾಲೂಕ್ನವ್ರು ಇದಾರಾ? ಚಾಮರಾಜ